ಇನ್ನು ರಾಜ್ಯದಲ್ಲಿ ನಾಯಕತ್ವ ತಿಕ್ಕಾಟದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ರೆಕಾರ್ಡ್ ರಾಮಯ್ಯ ಆಗಿರುವಂತಹ ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದ ಶಾಸಕ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಹೊಸ ನಾಯಕತ್ವಕ್ಕೆ ಅವಕಾಶ ಕೊಡ್ತಾರೆ ಅನ್ನುವಂತಹ ವಿಶ್ವಾಸವಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬದಲಾವಣೆಯ ಬೇಡಿಕೆಯನ್ನ ಇಟ್ಟಿದ್ದಾರೆ ಶಾಸಕ ಎಚ್.ಸಿ. ಬಾಲಕೃಷ್ಣ. ಸಿಎಂ ಸಿದ್ದರಾಮಯ್ಯ ದಾಖಲೆ ಬರೆದಿದ್ದಕ್ಕೆ ಶುಭಾಶಯವನ್ನ ಕೋರ್ತಾನೆ. ಅವರ ಆಡಳಿತದ ಬಗ್ಗೆ ಚರ್ಚೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಹೈಕಮಾಂಡ್ ಹೊಸ ನಾಯಕತ್ವಕ್ಕೆ ಅವಕಾಶ ಕೊಡುತ್ತೆ ಅನ್ನುವಂತಹ ವಿಶ್ವಾಸವಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅವ್ರಿಗಿರ್ತಕ್ಕಂಥ ಬುದ್ಧಿವಂತಿಕೆ ಮತ್ತು ಜನಪ್ರಿಯತೆ, ಮತ್ತು ಅವರು ಈ ರಾಜ್ಯದ ಸಂಪೂರ್ಣ ನಾಡಿ ಮಿಡಿತವನ್ನು ತಿಳ್ಕೊಂಡಿರ್ತಕ್ಕಂಥವ್ರು. ಬಹುಶಃ ಯಶಸ್ವಿಯಾಗಿ ಅವರು ನಮ್ಮ ದೇವರಾಜ ಅರಸೂರು ಅವರ ದಾಖಲೆಯನ್ನು ಮುರಿದಿದ್ದಾರೆ. ಬಹುಶಃ ಮುಂದೆ ಬೇರೆಯವರು ಇದನ್ನು ಮುರಿತಾರೋ ಇಲ್ವೋ ಗೊತ್ತಿಲ್ಲ. ಸಿದ್ದರಾಮಣ್ಣವ್ರಿಗೆ ಮತ್ತೊಮ್ಮೆ ವಿಶೇಷವಾಗಿ ನಾನು ನನ್ನ ವೈಯಕ್ತಿಕವಾಗಿ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದರಿಂದ ಅವ್ರಿಗೆ ಅದು ಬಿಟ್ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅದು ಹೈಕಮಾಂಡು ಮತ್ತು ಸಿದ್ದರಾಮಣ್ಣವ್ರಿಗೆ ಬಿಟ್ಟಂಥ ವಿಚಾರ. ಒಂದು ಪೀಳಿಗೆ ಮುಗಿದ ಮೇಲೆ ಇನ್ನೊಂದು ನಾಯಕತ್ವವನ್ನು ಬೆಳೆಸ್ತಕ್ಕಂಥದ್ದು ಆ ಪೀಳಿಗೆಯ ಕರ್ತವ್ಯ. ಮುಂದೆ ಕಾಂಗ್ರೆಸ್ ಪಕ್ಷ ಉಳಿಬೇಕಲ್ಲ. ಕಾಂಗ್ರೆಸ್ ಪಕ್ಷ ಉಳಿಬೇಕಾದ್ರೆ ಹಿರಿಯರು ಯಾವ ರೀತಿ ಮಕ್ಕಳಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನ ನಾಳೆನೇ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವರು ಒಂದು ಜವಾಬ್ದಾರಿ, ಆ ಪಕ್ಷ ಅವ್ರಿಗೆ ಎಲ್ಲ ಕೊಟ್ಟಿದೆ. ಆ ಪಕ್ಷವನ್ನು ಉಳಿಸ್ತಕ್ಕಂಥದ್ದು ಅವ್ರದ್ದು ಕೂಡ ಜವಾಬ್ದಾರಿ ಮತ್ತು ಕರ್ತವ್ಯ ಕೂಡ. ಅದನ್ನು ಮಾಡ್ತಾರೆ. ಸಿದ್ದರಾಮಣ್ಣ ಆ ಥರ ಏನಿಲ್ಲ, ಅವರು ಜವಾಬ್ದಾರಿಯುತವಾಗಿ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ನಾನು ಅದನ್ನೇ ಈಗಾಗಲೇ ಹೇಳಾಯ್ತಲ್ಲ, ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಅವರ ಆಡಳಿತದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಭವಿಷ್ಯ ಅತ್ಯಂತ ಹೆಚ್ಚು ಕ್ರಿಯಾಶೀಲ ಮತ್ತು ನಾನು ಹೇಳಿಲ್ವಾ, ಈ ರಾಜ್ಯದ ಮೂಲೆಯ ನಾಡಿ ಮಿಡಿತವನ್ನು ತಿಳಿದಿರ್ತಕ್ಕಂಥ ಒಬ್ಬ ನಾಯಕ ಸಿದ್ದರಾಮಣ್ಣವರು. ಅದರಿಂದ ಅವ್ರ ಆಡಳಿತದ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಯಾರು ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆ ರೀತಿ ಅವ್ರ ಆಡಳಿತವನ್ನು ಕೊಟ್ಟಿದ್ದಾರೆ. ಮುಂದಿನ ಪೀಳಿಗೆಯವರು ಕೂಡ ಒಂದು ರೀತಿ ನಾಯಕತ್ವ ಬೆಳಿಬೇಕಂದ್ರೆ ಅವಕಾಶಗಳು ಸಿಗಬೇಕು ಅಂತ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಯಾಕೆ ಮೌನವಾಗಿದೆ? ಹೈಕಮಾಂಡ್ ನೀವು ಯಾಕಂಗೆ ಅನ್ಕೊಂಡಿದ್ದೀರಾ ಮೌನವಾಗಿದೆ ಹೈಕಮಾಂಡ್ ಅಂತ? ನಿಮ್ಮ ಭಾವನೆ ಯಾಕಂಗೆ ಬಂತು? ಯಾರು ಹೇಳಿದ್ರು ಹೈಕಮಾಂಡ್ ಮೌನವಾಗಿದೆ ಅಂತ? ಹೈಕಮಾಂಡ್ ಕೂಡ ಸಾಧಕ ಬಾಧಕ ಚರ್ಚೆ ಮಾಡ್ತಾ ಇದೆ. ಒಂದು ಪಕ್ಷದ ಯಜಮಾನಿಕೆನ ತೀರ್ಮಾನ ಮಾಡಬೇಕು ಅಂದಾಗ ಹೈಕಮಾಂಡು ಅದರ ಜವಾಬ್ದಾರಿ ಕೂಡ ಜಾಸ್ತಿ ಇರ್ತದಲ್ಲ, ಅದ್ರ ಬಗ್ಗೆ ಸಾಧಕ ಬಾಧಕಗಳು ಚರ್ಚೆ ನಡೀತಾ ಇದೆ. ಚುನಾವಣೆಗಳು ಬರ್ತಾ ಇದೆ ಸರ್. ಈ ಸಂದರ್ಭದಲ್ಲಿ ಹೊಸ ನಾಯಕರು ಹುಟ್ಟಾಕಿದ್ರೆ ನಿಮ್ಗೆ 28, 29ಕ್ಕೆ ಇನ್ನೂ ಅನುಕೂಲ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.